ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರೆಲ್ರಿಗೂ ನಮಸ್ಕಾರ. ಸಾರಿ ಸ್ವಲ್ಪ ಲೇಟ್ ಆಯಿತು ಬರೋದಕ್ಕೆ. ಇನ್ನು ಮುಂದೆ ಆಗಲ್ಲ, ಮುಂಚೆ ಆಗಿಲ್ಲ, ಇನ್ನು ಮುಂದೆನೂ ಆಗಲ್ಲ, ಕ್ಷಮಿಸ್ಬಿಡಿ. ಆ್ಯಂಡ್ ನಾನು ಮತ್ತು ಗುಂಡ ಪಾರ್ಟ್ 2ಗೆ ರಘು ಅವ್ರು ನನ್ನ ಅಪ್ರೋಚ್ ಮಾಡಿದಾಗ ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಮತ್ತು ಗುಂಡ ಪಾರ್ಟ್ 1 ನೋಡಿದ್ದೆ ಆ್ಯಂಡ್ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಪಾತ್ರ. ಆ್ಯಂಡ್ ಈ ಸಿನಿಮಾ ಮಾಡ್ತಿದ್ದಾಗ ಹರಿಕಥೆಲ್ಲ ಗಿರಿಕಥೆ ಮತ್ತು ತ್ರಿಬಲ್ ರೈಡಿಂಗ್ ಆ ಶೂಟಿಂಗ್ ಟೈಮ್ ನಡೀತಾ ಇತ್ತು. ಅದು ಮುಗ್ದಿತ್ತು ಆಲ್ಮೋಸ್ಟು. ಸೊ ಬೇಸಿಕ್ಲಿ ಫ್ಯಾಮ್ಲಿ ಆಡಿಯನ್ಸ್ಗೆ ನಾನು ತುಂಬ ಕನೆಕ್ಟ್ ಆಗಿದ್ದೆ. ಮಕ್ಕಳಿಗೆ ನನ್ನನ್ನು ನೋಡಿದ್ರೆ ತುಂಬ ಇಷ್ಟ ಆಗ್ತಾಯಿದ್ರು. ಸೊ ಆ ಟೈಮಲ್ಲಿ ನಾನು ಮತ್ತು ಗುಂಡ ಆಫರ್ ನಂಗೆ ಬಂದಿರೋದು ನಂಗೆ ತುಂಬಾ ಖುಷಿ ಆಯಿತು. ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ಬೋದು ಮಕ್ಕಳ ಜೊತೆ ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನಂಗೆ ಅನಿಸುತ್ತೆ ಸಿನಿಮಾ. ನೀವು ನೋಡಿ ಹೇಳಬೇಕಾಗುತ್ತೆ ಮುಂದೆ. DOP ಅವರು ತನ್ವಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಅಂತೂ ಬ್ಯೂಟಿಫುಲ್ ಆಗಿದೆ. ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಇಟ್ಸ್ ಬ್ಯೂಟಿಫುಲ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ರಘು ಅವರು ಕೂಡ ತುಂಬ ಚೆನ್ನಾಗಿ ನನ್ನ ಕೈಯಿಂದ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಸೊ ನನಗೆ ಸೆಟ್ಟಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ನಮ್ಮ ಬಂಟಿ, ನಮ್ಮ ಗುಂಡ ತುಂಬ ಎಷ್ಟೇ ಇದು ಟಯರ್ಡ್ ಆಗಿದ್ರೂ ಅವನ್ನ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾಯಿತ್ತು. ಅವನ ಜೊತೆ ಇದು ಟೈಮ್ ಕಳೆದಿರೋದೇ ಗೊತ್ತಾಗ್ತಾಯಿದ್ದಿಲ್ಲ. ಆ್ಯಂಡ್ ರಾಕೇಶ್ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್. ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡೋದು. ಅವ್ರದ್ದೇ ಒಂದು ಥಿಂಕಿಂಗ್ ತುಂಬ ಡಿಫ್ರೆಂಟ್ ಆಗಿದೆ. ಒಳ್ಳೆ ಪಾಸಿಟಿವ್ ಡಿಫ್ರೆನ್ಸ್. ಆ್ಯಂಡ್ ಅಷ್ಟೇ, ನಮ್ಮ ಟೀಸರ್ ನೋಡಿದ್ದೀರಾ, ನಾನು ನಿಮ್ಮ ಜೊತೆನೇ ನೋಡಿರೋದು. ನಮ್ಮ ಸಿನಿಮಾ ಏನು ಫ್ಯೂಚರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಪ್ಲೀಸ್ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ. ಆ್ಯಂಡ್ ಥ್ಯಾಂಕ್ ಯು. ನನ್ನ ಪಾತ್ರದ ಹೆಸರು ಇಂದು. ಏನು ಮಾಡ್ತಾ ಇದ್ದೀನಿ ಅಂತ ತುಂಬ ಪ್ಯಾಂಪರ್ ಮಾಡಿರುವಂಥ ಹುಡುಗಿ ಒಬ್ಬಳು. ಅವಿನಾಶ್ ಅವರು ನನ್ನ ತಂದೆ ಪಾತ್ರ ಮಾಡ್ತಾಯಿದ್ದಾರೆ. ಆ್ಯಂಡ್ ಅವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್. ಆ್ಯಂಡ್ ಊಟಿಯಲ್ಲಿ ನಡೆಯುವಂಥ ಕತೆ ಅಂತ ಹೇಳಿದ್ರು. ಸೊ ಊಟಿಯಲ್ಲಿ ಒಂದಷ್ಟು ಪಾತ್ರದಲ್ಲಿ ಬರ್ತೀನಿ. ಆ್ಯಂಡ್ ಇನ್ನೆಷ್ಟು ಹೇಳ್ಬೋದು ಸರ್? ನಾಯಿ ಜೊತೆನಾ? ಇಡೀ ಸಿನಿಮಾ ನಾಯಿ ಮೇಲೆ ಹೋಗೋದ್ರಿಂದ ನಾನು ನಾಯಿ ಜೊತೆನೇ ಕಳೀತಾ ಇರ್ತೀನಿ. ಸೊ ಫುಲ್ ಥಿಂಗ್ ನಂದು ಪೋರ್ಷನ್ ಎಲ್ಲೆಲ್ಲಿದೆ ಅಲ್ಲಿ ನಾಯಿ ಇದ್ದೇ ಇದೆ. ಎಸ್, ಅದು ಗೊತ್ತಿಲ್ಲ, ನೀವು ನೋಡಿ ಹೇಳಬೇಕಾಗುತ್ತೆ. ಓಕೆ, ಟ್ವಿಸ್ಟ್ ಆ್ಯಂಡ್ ಟರ್ನ್ ಅದು ನಾನು ಹೇಳೋಕ್ಕಾಗಲ್ಲ ಸರ್ ಈಗ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ರಚನಾ ಅವರೇ. ರಾಕೇಶ್ ಅಡಿಗ ಅವರೇ,